KCET 2026ನ ರಿಸಲ್ಟ್‌ಗೋಸ್ಕರ ವೇಟ್ ಮಾಡ್ತಿರೋಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ ಅಂತ ಹೇಳ್ತಾ, ಫೈನಲಿ ರಿಸಲ್ಟ್ ಡೇಟ್ ಅನ್ನೋದು ಅನೌನ್ಸ್‌ಮೆಂಟ್ ಆಗಿದೆ ಅಂತಲೇ ಹೇಳ್ಬೋದು. ಕೊನೆಗೂ ದಿನಾಂಕ ಅನ್ನೋದು ಪ್ರಕಟ ಆಯಿತು. ತುಂಬ ವಿದ್ಯಾರ್ಥಿಗಳು ವೇಟ್ ಮಾಡ್ತಿದ್ದಾರೆ ರಿಸಲ್ಟ್ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ. ಫೈನಲಿ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಅಂದರೆ ರಿಸಲ್ಟ್ ದಿನಾಂಕ ಅನ್ನೋದು ಪ್ರಕಟವಾಗಿದೆ ಅಂತಲೇ ಹೇಳ್ಬೋದಾಗಿದೆ. ಹಾಗಾದರೆ ಯಾವಾಗ ರಿಸಲ್ಟ್ ಬರುತ್ತೆ, ಹಾಗೆ ಇಷ್ಟೊಂದು ಡಿಲೇ ಆಯ್ತಲ್ಲ ರಿಸಲ್ಟ್, ಯಾವ ಕಾರಣಕ್ಕೆ ಡಿಲೇ ಆಯಿತು, ಯಾವಾಗ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ, ಹೇಗೆ ರಿಸಲ್ಟ್‌ನ ಚೆಕ್ ಮಾಡೋದು ನಿಮ್ಮ ಒಂದು ಮೊಬೈಲ್‌ನಲ್ಲಿ ಎಲ್ಲದನ್ನು ನೋಡ್ತಾ ಮೊದಲನೇದಾಗಿ KCET 2026ನ ರಿಸಲ್ಟ್ ಯಾವಾಗ ಬರುತ್ತೆ ಅನ್ನೋದು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಈ ಒಂದು ವಿಡಿಯೋದಲ್ಲಿ. ಹಾಗೆ ತುಂಬ ವಿದ್ಯಾರ್ಥಿಗಳು ಕೇಳ್ತಾ ಇದ್ರೆ ಜೂನ್ 2ಕ್ಕೆ ಅಂದರೆ ನಾಳೆ ರಿಸಲ್ಟ್ ಬರುತ್ತೆ, KCET 2026ನ ಫಲಿತಾಂಶ ಬರುತ್ತೆ ಅಂತ ಕೇಳ್ತಾರೆ. ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ನಿಮಗೆ. ಯಾವ ಸಮಯಕ್ಕೆ ಬರುತ್ತೆ KCET ರಿಸಲ್ಟ್, ಯಾವ ಟೈಮ್ಗೆ ರಿಸಲ್ಟ್ ಅನ್ನೋದು ಬರುತ್ತೆ, ಅದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ. ಹಾಗೆ KCET ರಿಸಲ್ಟ್ ಲಿಂಕ್ನ ಯಾವ ವೆಬ್ಸೈಟ್ನಲ್ಲಿ ಸಿಗುತ್ತೆ, ಆ ರಿಸಲ್ಟ್ನ ಹೇಗೆ ಚೆಕ್ ಮಾಡೋದು, ಯಾವ ವೆಬ್ಸೈಟಲ್ಲಿ ನೀವು ರಿಸಲ್ಟ್ನ ಚೆಕ್ ಮಾಡ್ಬೋದು, ಅದೇ ಯಾವುದೇ ನೀವು ಕಂಪ್ಯೂಟರ್ ಲ್ಯಾಪ್ಟಾಪ್ ಏನೂ ಇಲ್ದಿತ್ತು ಸೈಬರ್ ಸೆಂಟ್ರಿಗೆ ಹೋಗ್ದಿತ್ತು ನಿಮ್ಮ ಒಂದು ಮೊಬೈಲ್ನಲ್ಲಿ ಹೇಗೆ ಚೆಕ್ ಮಾಡೋದು ಅದ್ರ ಬಗ್ಗೆ ಈ ಒಂದು ವಿಡಿಯೋ ಡಿಸ್ಕಸ್ ಮಾಡೋಣ. ಹಾಗೆ KCET ರಿಸಲ್ಟ್ ನಂತರ ಕೌನ್ಸಿಲಿಂಗ್ ಯಾವಾಗ ಆರಂಭ ಆಗುತ್ತೆ ಎಲ್ಲದ್ರ ಬಗ್ಗೆ ಒಂದು ವಿಡಿಯೋ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಅದಕ್ಕಿಂತ ಮುಂಚೆ ನೀವೇನೋ ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾರೆ, ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನೋಡಿದ್ರೆ ತುಂಬಾ ಡಿಲೇ ಆಯ್ತು ಅಂತ ಹೇಳ್ಬೋದು. KCET ರಿಸಲ್ಟ್ ತುಂಬಾ ಬೇಗನೆ ಬರಬೇಕಾಗಿತ್ತು, ತುಂಬಾ ಡಿಲೇ ಆಯಿತು. ಏಕೆ, ಏನು ಕಾರಣ, ಎಲ್ಲದ್ರ ಬಗ್ಗೆ ನೋಡ್ತಗೊಂಡ ಯಾವಾಗ ರಿಸಲ್ಟ್ ಬರುತ್ತೆ. ಈಗ KE ಅವರು ಒಂದು ಪೋಸ್ಟ್ನ ಹಾಕಿದ್ದಾರೆ ಇದರಲ್ಲಿ ಟ್ವಿಟರಲ್ಲಿ. ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ನಿಮಗೆ ತಿಳಿಸ್ಕೊಡ್ತೀನಿ. 2026 UGCET 2026 ಕೃಷಿ ಮತ್ತು ಪಶು ವೈದ್ಯಕೀಯ ಪ್ರಾಯೋಗಿಕ ಪರೀಕ್ಷೆಯನ್ನು ಹಿರಿಯೂರು ಕೇಂದ್ರದಲ್ಲಿ ಜೂನ್ 1ರಂದು ನಡೆಯಲಿದೆ. ಅಂದರೆ ಹಿರಿಯೂರಿನಲ್ಲಿ ಕೃಷಿ ಮತ್ತು ಪಶು ವೈದ್ಯಕೀಯ ಪ್ರಾಯೋಗಿಕ ಪರೀಕ್ಷೆ ಅಂದರೆ ಲ್ಯಾಬ್ ಎಕ್ಸಾಮ್ ಅನ್ನೋದು ನಡೀತಿದೆ. ಅದಕ್ಕೋಸ್ಕರ ಅದು ಮುಗ್ದ ನಂತರ ಅದು ಕಂಪ್ಲೀಟ್ ಜೂನ್ 1ಕ್ಕೆ ಅದು ನಡೆಯುತ್ತೆ. ಅದು ಮುಗ್ದ ನಂತರ ನಿಮ್ಮ ಒಂದು CET 2020 ಫಲಿತಾಂಶವನ್ನು ಪ್ರಕಟಿಸಲಾಗುತ್ತದೆ ಅಂತ KE ಅವರೇ ಅಫಿಷಿಯಲ್ ಆಗಿ ಇಲ್ಲಿ ಟ್ವಿಟರಲ್ಲಿ ಟ್ವೀಟ್ನ ಮಾಡಿದ್ದಾರೆ. ಅದರಲ್ಲಿ ನಿಮ್ಗೆ ಗೊತ್ತಾಗ್ತಿದೆ ಜೂನ್ 1ಕ್ಕೆ ನಿಮ್ಮ ಒಂದು ಫಲಿತಾಂಶ ಬರಲ್ಲ, ಅದರ ನಂತರ ರಿಸಲ್ಟ್ ಅನ್ನೋದು ಬರುತ್ತೆ. ಅದು ಯಾವಾಗ ಬರುತ್ತೆ ಎಲ್ಲದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಮತ್ತೆ ಸ್ವಲ್ಪ ನೋಡಿ. ಕೃಷಿ ವಿಶ್ವವಿದ್ಯಾಲಯವು ಹಿರಿಯೂರು ಕೇಂದ್ರದಲ್ಲಿ ಅಭ್ಯರ್ಥಿಗಳು ಕೃಷಿ ಪ್ರಾಯೋಗಿಕ ಪರೀಕ್ಷೆ ಮರು ನಿಗದಿ ಮಾಡಿರುವ ಕಾರಣದಿಂದ ಈ ನಿರ್ಧಾರ ಅಂದರೆ ಒಂದ್ಸತಿ ಎಕ್ಸಾಮ್ ನಡೆದಿತ್ತು, ಮತ್ತೆ ಎಕ್ಸಾಮ್ನ ಮಾಡ್ತಿದ್ದಾರೆ. ಇದು ಕೃಷಿ ವಿಶ್ವವಿದ್ಯಾಲಯ ಇದೆ ಹಿರಿಯೂರಲ್ಲಿ. ಅದಕ್ಕೋಸ್ಕರ ಡಿಲೇ ಆಗಿದೆ. ಒಟ್ಟು 24,250 ಮಂದಿ ಕೃಷಿ ಮತ್ತು ಕೃಷಿ ಪ್ರಾಯೋಗಿಕ ಪರೀಕ್ಷೆ ಅರ್ಜಿ ಸಲ್ಲಿಸಿದ್ದು, ಅಂದರೆ ಇಷ್ಟು ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸ್ತಾರೆ. ಅವರಷ್ಟು ಎಕ್ಸಾಮನ್ನು ಬರೀತಿರ್ತಾರೆ. ಹಾಗೆ ಪರೀಕ್ಷೆ ಹಾಜರಾದ ಅಂಕಗಳು ವಿಶ್ವವಿದ್ಯಾಲಯವು KEಗೆ ಕೊಟ್ಟು, ಅಂದರೆ ವಿಶ್ವವಿದ್ಯಾಲಯವು KEಗೆ ಕೊಟ್ಟು ನಂತರವೇ CET ಅಂದರೆ KE ಅವರು ಆ ಮಾರ್ಕ್ಸ್ನ ಎಕ್ಸಾಮ್ ಅನ್ನೋದು ಬರೆದಾದ್ಮೇಲೆ ಆ ಮಾರ್ಕ್ಸ್ನ ತಗೊಂಡಾದ್ಮೇಲೆ CET ಫಲಿತಾಂಶವನ್ನು ಪ್ರಕಟ ಮಾಡ್ತಾರೆ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೋಡ್ತಿರ್ಬೋದು ನೀವು, ಕರೆಕ್ಟಾಗಿ ಓದ್ಕೊಂಡ್ರೆ ನಿಮ್ಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ ಫಲಿತಾಂಶ ಪ್ರಕಟವಾದ ಅಭ್ಯರ್ಥಿಗಳು ಪೋಷಕರು ಪ್ರಕಟವಾಗುವವರೆಗೆ ಏನು ಮಾಡಬೇಕು, ಇದು ಈಗಾಗಲೇ ನೋಡ್ತಿರ್ಬೋದು ನೀವು. ಏನಂದರೆ ಕೌನ್ಸಿಲಿಂಗ್ ಪ್ರೊಸೆಸ್ ಬಗ್ಗೆ ಎಲ್ಲ ಹೇಳ್ತಿದ್ದಾರೆ. ಮತ್ತು ಮಂಥನದಲ್ಲಿ ಭಾಗವಹಿಸ್ಬೇಕಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಮೇ 30ಕ್ಕೆ ಆಯೋಜಿಸಿದ CET ಸೀಟ್ ಹಂಚಿಕೆ ಅದನ್ನೆಲ್ಲ ನೀವು ಪೇರೆಂಟ್ಸ್ ಆಗಿರ್ಬೋದು ಎಲ್ಲರೂ ಕೂಡ ನೋಡಿಕೊಂಡ್ರೆ ನಿಮ್ಗೆ ನೆಕ್ಸ್ಟ್ ಹೆಲ್ಪ್ ಆಗುತ್ತೆ. ಕೌನ್ಸಿಲಿಂಗ್ ಆಗಿರ್ಬೋದು ಎಲ್ಲದರಲ್ಲೂ ಹೆಲ್ಪ್ ಆಗುತ್ತೆ. ಈ ಒಂದು ಕಾರಣದಿಂದ ನಿಮ್ಮ ಒಂದು ರಿಸಲ್ಟ್ ಅನ್ನೋದು ಡಿಲೇ ಆಯ್ತು ಅಂತಲೇ ಹೇಳ್ಬೋದಾಗಿದೆ. ಇದಿಷ್ಟು ನೋಡಿದ್ರಲ್ಲ, ನಿಮ್ಗೆ ಗೊತ್ತಾಯ್ತು ಈಗ. ಹಾಗಾದರೆ ನಿಮ್ಮ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಇಲ್ಲಿ ಇನ್ನೊಂದು ಇದೆ. ನೋಡೋಣ. ಪ್ರಾಯೋಗಿಕ ಪರೀಕ್ಷೆ 1/6/2026ರಂದು ಬೆಳಿಗ್ಗೆ 9 ಗಂಟೆಗೆ ನಡೆದಿದೆ. ಅಂದರೆ ಕೃಷಿ ಮತ್ತು ವೈದ್ಯಕೀಯ ಪ್ರಾಯೋಗಿಕ ಪರೀಕ್ಷೆ. ಅದರಿಂದ ಹಾಲ್ ಟಿಕೆಟ್ ಕೂಡ ಅದು ಹಿಂದಿಂದ ಆವಾಗ ಬಂದಿದೆ. ಅದನ್ನೇನು ಬೇಡ. ನೆಕ್ಸ್ಟ್ ಪ್ರಾಯೋಗಿಕ ಪರೀಕ್ಷೆಯ ಕೀ ಉತ್ತರ ಕೂಡ ಅದೇ ದಿನ ಬರುತ್ತೆ. ಅಂದರೆ ಬೆಳಿಗ್ಗೆ ಎಕ್ಸಾಮ್ ಆದರೆ ಮಧ್ಯಾಹ್ನದ ನಂತರ ನಿಮಗೆ 1/6/2020ರಂದು ಮಧ್ಯಾಹ್ನನೇ ನಿಮಗೆ ಆ ಪ್ರಾಯೋಗಿಕ ಪರೀಕ್ಷೆಯ ಕೀ ಉತ್ತರ ಅನ್ನೋದು ಬರುತ್ತೆ. ಬಂದಾದ್ಮೇಲೆ ಬರ್ದಿರ್ತಾರಲ್ಲ ಆ ಎಕ್ಸಾಮ್ನ ಆನ್ಸರ್ ಶೀಟ್ನ KE ಅವರಿಗೆ ಕಳಿಸ್ತಾರೆ. ಆ KE ಅವರು ಆ ಮಾರ್ಕ್ಸ್ನ ಇಟ್ಕೊಂಡು ನೆಕ್ಸ್ಟ್ ಪ್ರಾಯೋಗಿಕ ಪರೀಕ್ಷೆ ಫಲಿತಾಂಶವನ್ನು 2/6/2026ರಲ್ಲಿ ಬರಬೇಕು. 2ನೇ ತಾರೀಕು ರಿಸಲ್ಟ್ ಬರುತ್ತೆ. ಅಂದರೆ ಬೆಳಿಗ್ಗೆ ಸಮಯದಲ್ಲಿ ರಿಸಲ್ಟ್ ಬರುತ್ತೆ. ಬಂತಂದರೆ ನಿಮ್ಮ ಸಂಜೆ ಅಥವಾ ಟೈಮಲ್ಲಿ ನಿಮ್ಮ ಒಂದು ರಿಸಲ್ಟ್ ಬರುವ ಚಾನ್ಸಸ್ ಇದೆ. ಅದ್ರ ಬಗ್ಗೆ ಈಗ ಹೇಳ್ತಾ ಹೋಗ್ತೀನಿ. ರಿಸಲ್ಟ್ ಯಾವಾಗ ಬರುತ್ತೆ ಅದ್ರ ಬಗ್ಗೆ ಒಂದೊಂದೇ ಹೇಳ್ತಾ ಹೋಗ್ತೀನಿ. KCET 2026 ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಕೇಳ್ತಾರೆ. ಈಗೆಲ್ಲ ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ ಯಾವಾಗ ರಿಸಲ್ಟ್ ಬರುತ್ತೆ ಅಂತ. ಜೂನ್ 2ಕ್ಕೆ ತಪ್ಪಿದ್ರೆ 3ಕ್ಕೆ ರಿಸಲ್ಟ್ ಬರುತ್ತೆ. ಜೂನ್ 2ಕ್ಕೆ ಸಂಜೆ ಸಮಯದಲ್ಲಿ ರಿಸಲ್ಟ್ ಬರುವ ಚಾನ್ಸಸ್ ಇದೆ. 2ಕ್ಕೆ ಸಂಜೆ ಸಮಯದಲ್ಲಿ ರಿಸಲ್ಟ್ ಬರುವ ಚಾನ್ಸಸ್ ಇದೆ. ಇಲ್ಲ ಅಂದರೆ 3ಕ್ಕೆ
ಅದಕ್ಕೆ ಅಥವಾ 4 ಅದಕ್ಕಿಂತ ಜಾಸ್ತಿ ಟೈಮ್ ಅನ್ನೋದು ತಗೊಳ್ಳೋದಿಲ್ಲ. ಆದಷ್ಟು ಬೇಗ ರಿಸಲ್ಟ್ ಅನ್ನೋದು ಬರುತ್ತೆ. 2ನೇ ತಾರೀಕಿಗೆ ಆದಷ್ಟು ರಿಸಲ್ಟ್ ಬರುವ ಚಾನ್ಸಸ್ ಇದೆ. ನಾಳೆನೇ ರಿಸಲ್ಟ್ ಬರುವ ಚಾನ್ಸಸ್ 100% ನಾಳೆನೇ ರಿಸಲ್ಟ್ ಬರುವ ಚಾನ್ಸಸ್ ಜಾಸ್ತಿ ಇದೆ ಅಂತಲೇ ಹೇಳ್ಬೋದಾಗಿದೆ. ಸೊ ಜೂನ್ 2ಕ್ಕೆ ರಿಸಲ್ಟ್ ಬರುತ್ತೆ ಅಂತ ತುಂಬ ವಿದ್ಯಾರ್ಥಿಗಳು ಕೇಳ್ತಿದ್ರೆ, ಹೌದು ಜೂನ್ 2ಕ್ಕೆ ಬರುವ ಚಾನ್ಸಸ್ ಜಾಸ್ತಿ ಇದೆ ಅಂತಲೇ ಹೇಳ್ಬೋದಾಗಿದೆ. ನಾಳೆನೇ ನಿಮ್ಮೊಂದು KCT ರಿಸಲ್ಟ್‌ನ ಪ್ರಕಟವಾಗುವ ಚಾನ್ಸಸ್ ಜಾಸ್ತಿನೇ ಇದೆ ಅಂತಲೇ ಹೇಳ್ಬೋದಾಗಿದೆ. ಸೊ ಎಲ್ಲರೂ ತುಂಬಾನೇ ವೆಯ್ಟ್ ಮಾಡ್ತಿದ್ದಾರೆ. ಫೈನಲಿ ಜೂನ್ 2ಕ್ಕೆ ಬರುವ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಇನ್ನು ಅಫಿಷಿಯಲ್ ಆಗಿ ಯಾವುದೇ ರೀತಿ ಅನೌನ್ಸ್‌ಮೆಂಟ್ ಮಾಡಿಲ್ಲ KE ಅವ್ರ ಕಡೆಯಿಂದ. ಸೊ ಆಲ್ಮೋಸ್ಟ್ ಜೂನ್ 2ಕ್ಕೆ ಬರೋ ಚಾನ್ಸಸ್ ಇದೆ. ಇಲ್ಲಿ ತಪ್ಪಿದ್ರೆ 3 ಅಥವಾ 4 ಅದಕ್ಕಿಂತ ತುಂಬ ಡಿಲೇ ಆಗೋದಿಲ್ಲ. ಆದಷ್ಟು ಬೇಗ ರಿಸಲ್ಟ್ ಅನ್ನು ಬಿಡ್ತಾರೆ. ನಾಳೆನೇ ಇದು ಕೃಷಿ ಮತ್ತು ಪ್ರಾಯೋಗಿಕ ಪರೀಕ್ಷೆ ಫಲಿತಾಂಶ ಬರೋದ್ರಿಂದ ನಾಳೆ ಸಂಜೆ ಅಥವಾ ನಾಡಿದ್ದು ರಿಸಲ್ಟ್ ಅನ್ನೋದು ಬರುತ್ತೆ ಅಂತಲೇ ಹೇಳ್ಬೋದಾಗಿದೆ. ಯಾವ ಸಮಯಕ್ಕೆ ಬರುತ್ತೆ ಅಂದರೆ KE ಅವರು ಹಿಂದಿನ ದಿನ ನಿಮಗೆ ಒಂದು PDF ಸೆಂಡ್ ಮಾಡ್ತಾರೆ, ಅಂದರೆ ಡಾಕ್ಯುಮೆಂಟ್ನ ಸೆಂಡ್ ಮಾಡ್ತಾರೆ. ಸೊ ಆ ಡಾಕ್ಯುಮೆಂಟ್ನಲ್ಲಿ ಮೆನ್ಷನ್ ಮಾಡಿರ್ತಾರೆ ಯಾವ ಟೈಮ್ಗೆ ರಿಸಲ್ಟ್ ಬರುತ್ತೆ, ಯಾವ ದಿನ ಬರುತ್ತೆ ಅಂತ. ಸೊ ಅಲ್ಲಿ ನೀವು ಈಸಿಯಾಗಿ ನಿಮ್ಮ ರಿಸಲ್ಟ್ನ ಆ ಟೈಮಿಗೆ ಹೋಗಿ ನಿಮ್ಮ ರಿಸಲ್ಟ್ನ ಚೆಕ್ ಮಾಡ್ಬೋದು. ಹೇಗೆ ರಿಸಲ್ಟ್ನ ಚೆಕ್ ಮಾಡೋದಂದರೆ KE ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಯಾವ ಲಿಂಕ್ ಬೇಕಂದರೆ ವೆಬ್ಸೈಟ್ ಏನಂದರೆ KE ಅಫಿಷಿಯಲ್ ವೆಬ್ಸೈಟಲ್ಲಿ ಚೆಕ್ ಮಾಡ್ಬೋದು. ಅಲ್ಲಿ UGCET ಅಂತ ಇರುತ್ತೆ. ಸೊ UGCET 2026 ಅಂತ ಇರುತ್ತೆ. ಅಲ್ಲಿ ಕೆಳಗಡೆ ರಿಸಲ್ಟ್ ಅಂತ ಇರುತ್ತೆ. ಸೊ ಅಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ಒಂದು ಅಡ್ಮಿಟ್ ಕಾರ್ಡಲ್ಲಿ ಇರುತ್ತಲ್ಲ, ಸೊ ರಿಜಿಸ್ಟರ್ ನಂಬರು ಮತ್ತು ಫಸ್ಟ್ 4 ಕ್ಯಾರೆಕ್ಟರ್ ನಿಮ್ಮ ನೇಮ್ನ ಹಾಕಬೇಕು. ಸೊ ನೇಮ್ನ ಹಾಕಿಬಿಟ್ಟು ಕ್ಲಿಕ್ ಕೊಟ್ಟರೆ, ಸಬ್ಮಿಟ್ ಅಂತ ಕೊಟ್ಟರೆ ನಿಮ್ಮ ಒಂದು ರಿಸಲ್ಟ್ ಶೋ ಆಗುತ್ತೆ. ರಿಸಲ್ಟ್ನ ನಂತರ ಕೌನ್ಸ್ಲಿಂಗ್ ಯಾವಾಗ ಆರಂಭವಾಗುತ್ತೆ ಅಂತ ಕೇಳ್ತಿದ್ದಾರೆ. ಕೌನ್ಸ್ಲಿಂಗ್ ಯಾವಾಗ ಆರಂಭ ಆಗುತ್ತೆ ಅಂದರೆ, ಕೌನ್ಸ್ಲಿಂಗ್ 1 ವಾರದ ನಂತರ ರಿಸಲ್ಟ್ 2ಕ್ಕೆ ಬಂತಂದರೆ, ಜೂನ್ 2ಕ್ಕೆ ಬಂತಂದರೆ ಜೂನ್ 10 ನಂತರ ನಿಮ್ಮೊಂದು ಕೌನ್ಸ್ಲಿಂಗ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದಾಗಿದೆ. ಸೊ ಈ ಒಂದು ವಿಡಿಯೋ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಜೂನ್ 2 ಅಥವಾ ತಪ್ಪಿದ್ರೆ 3ಕ್ಕೆ ನಿಮ್ಮ ಒಂದು ಫಲಿತಾಂಶ ಅನ್ನೋದು KCT ಫಲಿತಾಂಶ ಅನ್ನೋದು ಬರುತ್ತೆ ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.